ಎಲ್ಲ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ನಾವಿವತ್ತು ಗುರು ರೀಚಾರ್ಜ್ ಇದ್ರ ಬಗ್ಗೆ ಹೇಳತ್ತೀವಿ. ಇದರದಿಂದ ಆ್ಯಪ್ದಿಂದ ಏನೇನು ಅನುಕೂಲ ಐತಿ, ಯಾವ ಥರ ಯೂಸ್ ಮಾಡೋದು ಏನೇನು ಅಂತ ಹೇಳ್ತೀನಿ ಬರ್ರಿ. ಮೊದಲ ಇದರದಿಂದ ಹೆಂಗೆ ಯೂಸ್ ಮಾಡೋದು ಎಲ್ಲ ಹೇಳೋಣ ಬರ್ರಿ. ಇಲ್ಲಿ ನೋಡ್ರಿ, ಪ್ರಿಪೇರ್ಡ್ ಐತಿ, DTH ಐತಿ. ಇದು ಎರಡು ಯೂಸ್ ಆಕೈತಿ. ಇದ್ರೊಳಗೆ ಪ್ರಿಪೇರ್ಡ್ದಾಗ ಇಲ್ಲಿ ನೋಡ್ಬೋದಾ, ಏರ್ಟೆಲ್ ಐತಿ, ಮತ್ತು BSNL ಐತಿ, ಐಡಿಯಾ ಐತಿ, ಜಿಯೋ ಐತಿ, ವೋಡಾಫೋನ್ ಐತಿ. ಈ ಥರ ಎಲ್ಲ ರೀಚಾರ್ಜ್ ಮಾಡ್ಬೋದು. ಮತ್ತು ಏರ್ಟೆಲ್ದಾಗ ಇಲ್ಲಿ ನೋಡ್ರಿ, ಏರ್ಟೆಲ್ದು ಒಬ್ಬೊಬ್ರು ಆಫರ್ ಇರ್ತಾವೆ, ಒಬ್ಬೊಬ್ರು ಆಫರ್ ಇರೋಂಗಿಲ್ಲ. ಇಲ್ಲಿ ಮ್ಯಾಗಿನ ಬಾಜು ನಂಬರ್ ಹಾಕೋದು. ಇಲ್ಲಿ ಆಫರ್ ಏನೈತಿ ಇದ್ರ ಮ್ಯಾಗ ಒತ್ತರ ಅದ್ರದ ಆಫರ್ ತೋರಿಸ್ತೈತಿ, ಎಷ್ಟೈತಿ ಎಷ್ಟಿಲ್ಲ ಅಂದ. ಮತ್ತು ಜಿಯೋಕ್ಕಂತರೂ ಆಫರ ಯೂಸ್ ಆಗಂಗಿಲ್ಲ. ಅದ್ರದ್ದು ಕಂಟಿನ್ಯೂ ಒಂದೇ ಥರ ಎಲ್ಲ ಮೊಬೈಲ್ಗೆ ಸೇಮ್ ಆಫರ್ಗಳು ಇರ್ತಾವೆ, ಪ್ಲ್ಯಾನ್ ಸೇಮ್ ಇರ್ತಾವೆ. ಅದರದಿಂದ ಆಫರ್ಗಳು ಏನೂ ಇರೋಂಗಿಲ್ಲ. ಏರ್ಟೆಲ್ ಮತ್ತು ಐಡಿಯಾ IV ಏನಿರ್ತೈತಿ ಇದಷ್ಟು ಇದೈತಿ. ಮತ್ತು ಇಲ್ಲಿ DTHದಾಗ ನೋಡ್ಬೋದಾ, ಏರ್ಟೆಲ್ DTH ಐತಿ, ಡಿಶ್ TV ಐತಿ, ಸನ್ ಡೈರೆಕ್ಟ್ ಐತಿ, ಟಾಟಾ ಸ್ಕೈ ಐತಿ, ವಿಡಿಯೋಕಾನ್ ಐತಿ. ಈ ಥರ ಎಲ್ಲ ಥರ ರೀಚಾರ್ಜ್ಗಳು ಮಾಡ್ಬೋದಾ. ಇದ್ರೊಳಗೆ ಏರ್ಟೆಲ್ DTHದಾಗ ನೋಡೋಣ. ಇಲ್ಲಿ ಕಸ್ಟಮರ್ ID ಹಾಕೋದು. ಕಸ್ಟಮರ್ದ ಡೀಟೇಲ್ಸ್ ಹೆಂಗೆ ನೋಡ್ಬೇಕಂದ್ರೆ ಇಲ್ಲಿ ತೆಳಗಿನ ಬಾಜು ಕಸ್ಟಮರ್ ಇನ್ಫೋ ಏನೈತಿ ಇದ್ರ ಮ್ಯಾಗ ಒತ್ತರ ಅವ್ರದ್ದೆಲ್ಲ ಡೀಟೇಲ್ಸ್ ತೋರಿಸತಿ. ಮತ್ತು ಮಂತ್ಲಿ ಐತಿ ರೀಚಾರ್ಜ್ ಅದು ತೋರಿಸತಿ, ಯಾವ ಪ್ಯಾಕ್ ಐತಿ ಅದು ತೋರಿಸ್ತತಿ. ಈ ಥರ ಎಲ್ಲ ತೋರಿಸ್ತಾವೆ. ಎಲ್ಲ ಥರಗೂ DTHದಾಗೂ ತೋರಿಸ್ತೈತಿ. ಮತ್ತು ಹ್ಯಾವಿ ರಿಫ್ರೆಶ್ ಹೊಡಿದು ಯಾವುದಕ್ಕಂದ್ರೆ ಈಗ ಒಂದು ವೇಳೆ TV ಹತ್ತುವಲ್ತಾಗ ಇರ್ತೈತಿ, ಕಸ್ಟಮರ್ಗೆ ರೀಚಾರ್ಜ್ ಮಾಡಿರ್ತೀರಿ ನೀವು, ಇನ್ನೂ ಚಾನಲ್ಗಳು ಬಂದಿಲ್ಲ ಅಂತ ಇರ್ತಾರೆ. ಅದರಿಂದ ಅಲ್ಲಿ ಮ್ಯಾಗ್ ಕಸ್ಟಮರ್ ID ಹಾಕೋದು, ಇಲ್ಲಿ ಹ್ಯಾವಿ ರಿಫ್ರೆಶ್ ಹೊಡೆದ್ರೆ ಆಗಿಂದಾಗ ಆಟೋಮೆಟಿಕ್ ಚಾನಲ್ಗಳು ಬರ್ತಾವೆ. TVನೂ ಸ್ಟಾರ್ಟ್ ಆಕೈತಿ. ಎಲ್ಲ ಥರ ಐತಿ, ನೀವು ಯೂಸ್ ಮಾಡ್ಬೋದಾ. ಇದ್ರೊಳಗೆ ಮಾಸ್ಟರ್ ಡಿಸ್ಟ್ರಿಬ್ಯೂಟರ್ ಸಿಗ್ತೈತಿ, ಸೂಪರ್ ಡಿಸ್ಟ್ರಿಬ್ಯೂಟರ್ ಸಿಗ್ತೈತಿ, ಮತ್ತು ರಿಟೇಲರ್ ಸಿಗ್ತೈತಿ, ಡಿಸ್ಟ್ರಿಬ್ಯೂಟರ್ ಸಿಗ್ತೈತಿ. ಈ ಥರ IDಗಳೆಲ್ಲ ಸಿಗ್ತಾವೆ. ರಿಟೇಲರ್ಗೆ 2.5 ಐತಿ, ಮತ್ತು ಡಿಸ್ಟ್ರಿಬ್ಯೂಟ್ರಿಗೆ 3 ಐತಿ, ಮತ್ತು ಮಾಸ್ಟರ್ ಡಿಸ್ಟ್ರಿಬ್ಯೂಟರ್ ಏನೈತಿ 3.5 ಐತಿ, ಮತ್ತು ಸೂಪರ್ದಾಗ 4 ರೂಪಾಯಿ ಐತಿ. ಈ ಥರ ಎಲ್ಲರಿಗೂ ಅನುಕೂಲವಾಗಂಗೆ ಕಮಿಷನ್ ಅದಾವೆ. ಯಾರ್ಯಾರಿಗೆ ಬೇಕಾ ಅವರ ನನಗೆ ಕಾಂಟ್ಯಾಕ್ಟ್ ಮಾಡಿ IDಗಳು ಮಾಡ್ಕೋಬೋದಾ. ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತಾನೆ.